ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಾನು ಬಂದಿದ್ದೀನಿ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ಗೆ. ಸೊ ನಾನು ನಿಮ್ಗೆ ಹೇಳಿದೆ ಹೊಸದಾಗಿ 2024ಕ್ಕೆ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಹೊಸ ಮಾಡಲ್ಗಳು ಬರ್ತಿದೆ ಅಂತ. ಆ ಮಾಡಲ್ ಎಲೆಕ್ಟ್ರಿಕ್ ಸ್ಕೂಟರ್ ಯಾವ ಥರ ಇದೆ ಅಂತ ತೋರಿಸೋಣ ಅಂತ ಇವತ್ತು ನಾನು ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಬಂದಿದ್ದೀನಿ. ನಾವು ಈ ಒಂದು ವಿಡಿಯೋದಲ್ಲಿ ಆ ಗಾಡಿಗಳು ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಯಾರೋ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹಾಗೆ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಎಲ್ಲ ಕ್ಲಿಕ್ ಮಾಡಿ. ಇವಾಗ ಹೊಸದಾಗಿ ಬಂದಿರುವಂಥ ಗಾಡಿಗಳು ಬಂದು ಇವೆ. ಸೊ ಇದು ಬ್ಲ್ಯಾಕ್ ಕಲರ್ ಏನು ನೋಡ್ತಾ ಇದ್ದಾರೆ, ಇದು ಬಂದು ಪ್ರೀಮಿಯಂ ವೇರಿಯಂಟು, ಇದು ಬಂದು ಅರ್ಬನ್ ವೇರಿಯಂಟು. ಮೊದಲದಾಗಿ ಅರ್ಬನ್ ವೇರಿಯಂಟ್ ಬಗ್ಗೆ ನೋಡೋಣ. ಸೊ ಲುಕ್ ವೈಸು ನಿಮಗೆ ಯಾವುದೇ ಥರ ಗಾಡಿ ಚೇಂಜಸ್ ಕಾಣಿಸಲ್ಲ. ಸೊ ಲುಕ್ ವೈಸು ಎರಡೂ ಒಂದೇ ಥರನೇ ಕಾಣಿಸುತ್ತೆ. ಬಟ್ ಏನಪ್ಪ ಅಂದರೆ ಅರ್ಬನ್ ವೇರಿಯಂಟಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದು ರೌಂಡ್ ಇರುತ್ತೆ. ಸೊ ನೀವು ಇಲ್ಲಿ ನೋಡಿ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದು ರೌಂಡು ಮತ್ತು ಕಲ್ಲರ್ಡ್ ಇರುತ್ತೆ. ಈ ಥರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಸ್ ಇರುತ್ತೆ. ಆ್ಯಂಡ್ ಬಟನ್ಸ್ ಬಂದು ಈ ಥರ ಇರುತ್ತೆ. ಸೊ ಇಲ್ಲಿ ಬೂಟ್ ಓಪನರು, ಇದು ಬಂದು ರಿವರ್ಸ್ ಮೋಡು, ಇದು ಬಂದು ಡ್ರೈವ್ ಮೋಡು ಮತ್ತು ಇನ್ನೊಂದು ಇಂಡಿಕೇಟರು. ಹಾಗೆ ಈ ಕಡೆ ಬಂದರೆ ಇಲ್ಲಿ ಬಂದು ಈ ಥರ ಆಪ್ಷನ್ಸ್ ಇರುತ್ತೆ. ಸೊ ಇದಿಷ್ಟು ಬಂದು ಆಪ್ಷನ್ಸು. ಇನ್ನು ಈ ಒಂದು ಗಾಡಿಯಲ್ಲಿ 2.9 ಕಿಲೋವ್ಯಾಟ್ನ ಒಂದು ಬ್ಯಾಟ್ರಿ ಇರುತ್ತೆ. ಜೊತೆಗೆ ಫ್ರಂಟಲ್ಲಿ ಡ್ರಮ್ ಬ್ರೇಕ್ ಇರುತ್ತೆ, ರೇರಲ್ಲಿ ಡ್ರಮ್ ಬ್ರೇಕು, ಸೈಡ್ ಮೌಂಟೆಡ್ ಮೋಟರ್ ಇರುತ್ತೆ. ಇನ್ನು ಈ ಒಂದು ಗಾಡಿಯಲ್ಲಿ ಬೂಟ್ ಅಂತ ಬಂದಾಗ ಫ್ರಂಟಲ್ಲಿ ಈ ಥರ ಬೂಟ್ ಇರುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಸೊ ಒಂದಷ್ಟು ಸ್ಪೇಸ್ ಇದೆ. ಜೊತೆಗೆ ಇಲ್ಲಿ ಚಾರ್ಜಿಂಗ್ ಹಾಕೊಳ್ಳೋಕ್ಕೆ USB ಪೋರ್ಟು ಆ್ಯಂಡ್ ಇಲ್ಲಿ ಫಸ್ಟ್ ಏಡ್ ಕಿಡ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಕಾಣಿಸ್ತಿದೆಯಾ? ಸೊ ಇದು ಬಂದು ಫಸ್ಟ್ ಏಡ್ ಕಿಡ್ ಇಟ್ಕೊಳ್ಳೋಕ್ಕಿಂತ ಒಂದು ಆಪ್ಷನ್ನು. ಇನ್ನು ಅದು ಬಿಟ್ಟರೆ ಈ ಗಾಡೀಲಿ ಇನ್ನೊಂದು ಬೂಟ್ ಇದೆ. ಸೊ ಇಲ್ಲಿ ಇಷ್ಟು ಬೂಟ್ಸ್ ಸಿಗುತ್ತೆ. ಸೊ ಕಂಪ್ಲೀಟಾಗಿ ಚಾರ್ಜರ್ ಕುಂತ್ಕೊಂಡಿದೆ. ಚಾರ್ಜರ್ ಬಂದು ಈ ಒಂದು ವೇರಿಯಂಟಲ್ಲಿ ಅರ್ಬನ್ನಲ್ಲಿ ಆಫ್ ಪೋರ್ಟ್ ಚಾರ್ಜರ್ ಸಿಗುತ್ತೆ. ಸೊ ಅದು ನೀವು ನೋಡಿದ್ರೆ ಇಷ್ಟು ದೊಡ್ಡದಾಗಿರುವಂಥ ಒಂದು ಚಾರ್ಜರು, ಕಂಪ್ಲೀಟ್ಲಿ ಬಲ್ಕಿಯಾಗಿದೆ. ಬೂಟ್ ಅಂತ ಬಂದಾಗ ಬೂಟ್ ಸ್ಪೇಸು ಇಷ್ಟಿರುತ್ತೆ ನೋಡಿ. ಸೊ ಸಿಂಪಲಾಗಿ ಡೀಸೆಂಟಾಗಿದೆ. ಚಾರ್ಜರ್ ಬಂದು ನಾವು ಇಲ್ಲಿ ಹಾಕಬೇಕು, ಚಾರ್ಜರ್ ಅಡಾಪ್ಟ್ರು. ಸೊ ಗಾಡಿ ಚಾರ್ಜಿಂಗ್ ಹಾಕೋಕ್ಕೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ ಇದು ಅರ್ಬನ್ ವೇರಿಯಂಟ್ ಪ್ರೈಸ್ ಬಂದು ಎಕ್ಸ್ ಶೋರೂಮ್ ಪ್ರೈಸು ನಿಮಗೆ ಹತ್ತತ್ರ 1,15,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸ್ಟ್ಯಾಂಡರ್ಡ್ಗೆ ಈ ಒಂದು ಗಾಡೀಲಿ 63 ಕಿಲೋಮೀಟರ್ ಸ್ಪೀಡ್ ಸಿಗುತ್ತೆ ಮತ್ತು 113 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ಆ್ಯಂಡ್ ಎಕೋ ಮೋಡ್ ಮಾತ್ರ ಸಿಗುತ್ತೆ. ಈ ಒಂದು ಗಾಡಿ ಇನ್ನೊಂದು ಆಪ್ಷನಲ್ಲಿ ಸಿಗುತ್ತೆ, ಏನಂದರೆ ವಿತ್ ಟೆಕ್ ಪ್ಯಾಡ್ ಅಂತ. ಏನಾದರೂ ಟೆಕ್ ಪ್ಯಾಕ್ ತಗೋತೀವಿ ಅಂದರೆ 10 ಕಿಲೋಮೀಟರ್ ಎಕ್ಸ್ಟ್ರಾ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಸೊ ಟಾಪ್ ಸ್ಪೀಡ್ ಬಂದು 73 ಕಿಲೋಮೀಟರ್ ಆಗುತ್ತೆ. ಜೊತೆಗೆ ಎಕೋ ಮೋಡ್ ಜೊತೆಗೆ ಸ್ಪೋರ್ಟ್ಸ್ ಮೋಡ್ ಇಂಟ್ರೊಡ್ಯೂಸ್ ಆಗುತ್ತೆ. ಹಿಲ್ ಹೋಲ್ಡ್ ಬರುತ್ತೆ, ರಿವರ್ಸ್ ಮೋಡ್ ಬರುತ್ತೆ ಮತ್ತು ಆ್ಯಪ್ ಬಂದು ಫುಲ್ಲಿ ಸಪೋರ್ಟೆಡ್ ಆ್ಯಪ್ ಸಿಗುತ್ತೆ. ಇನ್ನು ಪ್ರೀಮಿಯಂ ವೇರಿಯಂಟ್ ಬಗ್ಗೆ ಮಾತಾಡಿದ್ರೆ ಈ ಒಂದು ಗಾಡಿ ಪ್ರೈಸ್ ಬಂದು 1,35,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಎಕ್ಸ್ ಶೋರೂಮ್ ಪ್ರೈಸು. ಯಾಕೆ ಅಂದರೆ ಈ ಒಂದು ಗಾಡಿಯಲ್ಲಿ ಬ್ಯಾಟ್ರಿ ಚೇಂಜ್ ಆಗಿದೆ. ಆ ಒಂದು ಅರ್ಬನ್ ವೇರಿಯಂಟಲ್ಲಿ 2.9 ಕಿಲೋವ್ಯಾಟ್ನ ಒಂದು ಬ್ಯಾಟ್ರಿ ಯೂಸ್ ಮಾಡಿರ್ತಾರೆ. ಬಟ್ ಇದರಲ್ಲಿ 3.2 ಕಿಲೋವ್ಯಾಟ್ ಅವರ್ ಕೆಪಾಸಿಟಿ ಇರೋಂಥ ಒಂದು ಲಿಥಿಯಂ ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ. ಸೊ ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಆಗಿರುತ್ತೆ. ಸೊ ರೇಂಜ್ ಕೂಡ ಅಷ್ಟೇ 123 ಕಿಲೋಮೀಟ್ರ್ ಬರುತ್ತೆ. ಅದರಲ್ಲಿ 113 ಕಿಲೋಮೀಟ್ರ್ ಇತ್ತು. ಇನ್ನು ಈ ಒಂದು ಗಾಡಿ ಅದು ಬಿಟ್ಟು ಇನ್ನೇನು ಚೇಂಜಸ್ ಇದೆ ಅಂದರೆ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಇದೆ. ಸೊ ನೀವು ಇಲ್ಲಿ ನೋಡಿ, ಸೊ ಇದರಲ್ಲಿ ಡ್ರಮ್ ಬ್ರೇಕ್ ಇದೆ. ಈ ಗಾಡೀಲಿ ಡಿಸ್ಕ್ ಬ್ರೇಕ್ ಬರುತ್ತೆ. ಅದೇ ಅಲ್ಲ, ಡಿಸ್ಪ್ಲೇ ಕೂಡ ಚೇಂಜ್ ಆಗುತ್ತೆ. ನೀವು ಇಲ್ಲಿ ನೋಡಿ, ಸೊ ಗಾಡಿ ಆನ್ ಮಾಡಿದ್ರೆ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಶೇಪು ಡಿಸ್ಪ್ಲೇ ಬರುತ್ತೆ, ಸ್ಮಾರ್ಟ್ ಡಿಸ್ಪ್ಲೇ. ಜೊತೆಗೆ ಬಟನ್ಸ್ ಕೂಡ ಚೇಂಜ್ ಆಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ನ್ಯಾವಿಗೇಟಿಂಗ್ ಬಟನು ಮತ್ತು ಒಂದು ಬ್ಯಾಕ್ ಬಟನು ಮತ್ತು ಇಲ್ಲಿ ಸೆಲೆಕ್ಟ್ ಬಟನು, ಹಾಗೆ ಇನ್ನೊಂದಷ್ಟು ಬಟನ್ಗಳನ್ನ ಆ್ಯಡ್ ಅಪ್ ಮಾಡಿದ್ದಾರೆ. ಇನ್ನು ಈ ಗಾಡಿನ ಓಡಿಸೋದಂತ ಎತ್ಕೊಂಡ್ಬಂದು ಆಚೆಗೆ ಇವಾಗ ಇಲ್ಲಿ ನನಗೆ ಗೊತ್ತಾಗಿದೆ ಏನಂದರೆ, ಇಲ್ಲಿ ನೋಡಿ ಸ್ಮಾರ್ಟ್ ಫೀಚರ್ಸ್ ಅಂದಾಗ ಸ್ವಲ್ಪ ಜನಕ್ಕೆ ಏನೇನು ಇರ್ಬೋದು ಅಂತ ಸ್ವಲ್ಪ ಡೌಟ್ ಬರ್ಬೋದು. ಇವಾಗ ಏನೇನಿದೆ ಅಂತ ಡೀಟೇಲಾಗಿ ನಾವು ನೋಡೋದಾದ್ರೆ, ಇವಾಗ ಈ ಸೈಡ್ ಇದೆ ನೋಡಿ ಅಲಾರಾಮ್. ಸೊ ಏನಾರ ಒಂದು ಎರರ್ಸು ಅಥವಾ ಏನಾರ ಒಂದು ಬಂದಿದ್ರೆ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ. ವಾರ್ನಿಂಗ್ಸು, ನೋಟಿಫಿಕೇಷನ್ಸು ಅದೆಲ್ಲ ಬಂದು ಗೊತ್ತಾಗುತ್ತೆ. ಜೊತೆಗೆ ಇದು ಬಂದು ಮೆನು. ಓಕೆ, ಡೌನ್ ಪ್ಲೇ ಮಾಡಿದ್ರೆ ನಾವು ಮೆನು ಬರುತ್ತೆ, ವೆಹಿಕಲ್ ಇನ್ಫಾರ್ಮೇಷನು. ಅದ್ರ ಜೊತೆಗೆ ಈ ಗಾಡೀಲಿ ನಮಗೆ ನ್ಯಾವಿಗೇಷನ್ ಕೂಡ ಸಿಗುತ್ತೆ. ಅಂದರೆ ನಾವು ಬ್ಲೂಟೂತ್ ಮುಖಾಂತರ ಗಾಡಿನ ಕನೆಕ್ಟ್ ಮಾಡ್ಕೋಬೇಕು. ಸೊ ಕನೆಕ್ಟ್ ಮಾಡ್ಕೊಂಡಾಗ ನೀವು ಇಲ್ಲಿ ನೋಡಿ ಬ್ಲೂಟೂತ್ ನಾಟ್ ಕನೆಕ್ಟೆಡ್ ಅಂತ ಬಂದಿದೆ. ಗಾಡಿನ ನಾವು ಬ್ಲೂಟೂತ್ ಮುಖಾಂತರ ಏನಾರು ಮೊಬೈಲ್ ಕನೆಕ್ಟ್ ಮಾಡಿಕೊಂಡ್ರೆ ಆವಾಗ ನಾವು ಮ್ಯಾಪ್ ಹಾಕ್ಕೊಂಡು ಇಲ್ಲೇ ನೋಡ್ಕೊಂಡು ಹೋಗ್ಬೋದು. ಅದ್ರ ಜೊತೆಗೆ ಬ್ಯಾಕ್ ಹೋದರೆ ಮ್ಯೂಸಿಕ್ ಕೂಡ ನಾವು ಪ್ಲೇ ಮಾಡ್ಬೋದು. ಅದ್ರ ಜೊತೆಗೆ ಈ ಒಂದು ಗಾಡೀಲಿ ಇನ್ನೊಂದು ನನಗೆ ಇಷ್ಟ ಆಗಿದೆ ಏನಂದರೆ ಈ ಒಂದು ಗಾಡಿಯ ಒಂದು ಚಾರ್ಜರ್. ಸೊ ಸೇಮು ಈ ಒಂದು ಗಾಡೀಲಿ ಬೂಟ್ ಬಂದು ಇಲ್ಲೊಂದು ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಚಾರ್ಜಿಂಗು, USB ಪೋರ್ಟು ಮತ್ತು ಏನದು ಫಸ್ಟ್ ಏಡ್ ಕಿಡ್ಡು. ಮತ್ತು ಇದು ಬಂದು ಒಂದು ಮೇನ್ ಇಂಟ್ರೆಸ್ಟಿಂಗು ಏನಂದರೆ ಈ ಒಂದು ಗಾಡಿಯ ಒಂದು ಚಾರ್ಜರ್. ಸೊ ನಾರ್ಮಲಾಗಿ ನೀವು ಈ ಒಂದು ವೇರಿಯಂಟಲ್ಲಿ ಸ್ವಲ್ಪ ಬಲ್ಕಿಯಾಗಿರುವಂಥ ಒಂದು ಆಫ್ ಬೋರ್ಡ್ ಚಾರ್ಜರ್ನ ನೋಡಿದಿರಿ. ಬಟ್ ಇದು ಬಂದು ಆನ್ ಬೋರ್ಡ್ ಚಾರ್ಜರ್. ಸೊ ಕಂಪ್ಲೀಟಾಗಿ ನಿಂಬಲಾಗಿದೆ ನೋಡಿ, ಇಷ್ಟೇ ಚಾರ್ಜರ್ ಬರೋದಿದ್ದು.
ಸೊ ಈಸಿಯಾಗಿ ಕ್ಯಾರಿ ಮಾಡ್ಬೋದು ನೋಡಿ ಇದೆ. ಈ ಒಂದು ಚಾರ್ಜರು ನಿಮಗೆ ಪ್ರೀಮಿಯಂ ವೇರಿಯಂಟಲ್ಲಿ ಮಾತ್ರ ಸಿಗೋದು, ಇದರಲ್ಲಿ ಸಿಗೋಲ್ಲ. ಇದರಲ್ಲಿ ನಿಮಗೆ ದೊಡ್ಡದಾಗಿ ನೋಡಿ ಸೊ ಇದರಲ್ಲಿ ಈ ಥರ ಸಖತ್ತು ಬಲ್ಕಿಯಾಗಿರೋವಂಥ ಒಂದು ಚಾರ್ಜರ್ ಸಿಗುತ್ತೆ. ಬಟ್ ಇದರಲ್ಲಿ ಸಖತ್ತು ನಿಂಬಲ್ ಆಗಿರೋವಂಥ ಒಂದು ಚಾರ್ಜರ್ ಕೊಡ್ತಾರೆ. ಇದು ಸಖತ್ತು ನಿಂಬಲ್ ಆಗಿರೋದ್ರಿಂದ ಆರಾಮಾಗಿ ನಾವು ಇಲ್ಲೇ ಇಟ್ಕೊಬೋದು ನೋಡಿ, ಆರಾಮಾಗಿ ಇಟ್ಕೊಬೋದಾ. ಸೊ ಕಂಪ್ಲೀಟಾಗಿ ಈ ಒಂದು ಬೂಟ್ ಸ್ಪೇಸ್ ಏನಿದೆ ಸಿಗುತ್ತೆ. ಇಷ್ಟು ಬೂಟ್ ಸ್ಪೇಸ್ ನಮಗೆ ಕಂಪ್ಲೀಟಾಗಿ ಆ ಅರ್ಬನ್ ವೇರಿಯಂಟಲ್ಲಿ ಕಂಪ್ಲೀಟ್ ಚಾರ್ಜರಾಗಿ ಕುಂತ್ಕೊಬಿಡುತ್ತೆ. ಬಟ್ ಈ ಒಂದು ವೇರಿಯಂಟಲ್ಲಿ ಈ ಒಂದು ಸ್ಪೇಸ್ನ ನಾವು ಬೇರೆ ಸಣ್ಣ ಪುಟ್ಟ ವಸ್ತುಗಳನ್ನ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು. ಇನ್ನು 2 ವೇರಿಯಂಟಲ್ಲೂ ಕೂಡ ಫ್ಲ್ಯಾಟ್ ಫುಟ್ಬೋರ್ಡ್ ಸಿಗುತ್ತೆ, ಜೊತೆಗೆ ಫುಟ್ ರೆಸ್ಟ್ ಬಂದು ಈ ಥರ ಸಿಗುತ್ತೆ ಇಂಟಿಗ್ರೇಟೆಡ್. ಇಲ್ಲೇ ನೀವು ಅಟ್ಯಾಚ್ ಕೂಡ ಮಾಡ್ಕೋಬೋದು, ಇಲ್ಲ ನೀವು ಈ ಥರ ಇರಬೇಕು ಅಂದರೆ ಈ ಥರ ಕೂಡ ಹಾಕೋಬೋದು. ಜೊತೆಗೆ ಇಲ್ಲಿ ಲಗೇಜ್ ಕ್ಯಾರಿಯರ್ ಬಂದು ಇಲ್ಲಿದೆ ನೋಡಿ. ಸೊ ಅಪ್ ಟು 3 kg ಹೋಲ್ಡ್ ಮಾಡುತ್ತಂತೆ ಈ ಒಂದು ಲಗೇಜ್ ಹೋಲ್ಡರು. ಇನ್ನು ಈ ಒಂದು ಪ್ರೀಮಿಯಂ ವೇರಿಯಂಟ್ ಕೂಡ 2 ಆಪ್ಷನಲ್ಲಿ ಸಿಗುತ್ತೆ, ಟೆಕ್ ಪ್ಯಾಡ್ ವಿತೌಟ್ ಟೆಕ್ ಪ್ಯಾಡ್ ಅಂತ. ಸ್ಟ್ಯಾಂಡರ್ಡಾಗಿ ಜಸ್ಟ್ ಎಕೋ ಮೋಡ್ ಮಾತ್ರ ಸಿಗುತ್ತೆ. ನೀವೇನಾದ್ರು ಟೆಕ್ ಪ್ಯಾಕ್ ತಗೋತೀರ ಅಂದರೆ ಸ್ಪೋರ್ಟ್ಸ್ ಮೋಡ್ ಆ್ಯಡ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಹಿಲ್ ಹೋಲ್ಡ್, ಅದು ಹಿಲ್ ಹೋಲ್ಡ್ ಕೂಡ ನಿಮಗೆ ಸ್ಟ್ಯಾಂಡರ್ಡಾಗಿ ಸಿಗೋಲ್ಲ, ಟೆಕ್ ಪ್ಯಾಕ್ ತೊಗೊಂಡ್ರೆ ಮಾತ್ರ ಹಿಲ್ ಹೋಲ್ಡ್ ಸಿಗೋದು. ಜೊತೆಗೆ ಆ್ಯಪ್ ಕಂಪ್ಲೀಟಾಗಿ ನಿಮಗೆ ಫುಲ್ಲಿ ಆಕ್ಸೆಸಬಲ್ ಆ್ಯಪ್ ಸಿಗಬೇಕು ಅಂದರೆ ಆವಾಗ ನೀವು ಟೆಕ್ ಪ್ಯಾಕ್ ತಗೋಬೇಕಾಗುತ್ತೆ. ಇನ್ನು ಅದು ಬಿಟ್ಟು ಗಾಡಿಗಳಲ್ಲಿ 2 ಗಾಡಿಗಳಲ್ಲೂ ಇದೇ ಥರನೇ ಕೀ ಸಿಗುತ್ತೆ. ಸೊ ಯಾವುದೇ ಥರ ನಿಮಗೆ ಇಲ್ಲಿ ಕೀ ಹಾಕೋ ಆಪ್ಷನ್ ಏನಿರಲ್ಲ, ಕೀಲೆಸ್ ಕಂಪ್ಲೀಟ್ಲಿ ಈ ಥರ ಒಂದು ವೈರ್ಲೆಸ್ ಒಂದು ಕೀ ಸಿಗುತ್ತೆ, ಈ ಥರ ಇರುತ್ತೆ. ಸೊ ಯುನೀಕ್ ಆಗಿದೆ ನೋಡೋದಕ್ಕೆ. ಮತ್ತು ಒಂದು ಬಟನ್ನ ಕೊಟ್ಟಿದ್ದಾರೆ. ಅದು ಬಿಟ್ಟು ಈ ಒಂದು ಗಾಡಿಯಲ್ಲಿ ಫ್ರಂಟಲ್ಲಿ 2 ಗಾಡಿಗಳಲ್ಲೂ ಫ್ರಂಟಲ್ಲಿ ಮೋನೋಕಾಯಿಲ್ ಸಸ್ಪೆನ್ಷನ್ ಸಿಗುತ್ತೆ ಒಂದು ಸೈಡು, ರೇರ್ ಕೂಡ ಮೋನೋಕಾಯಿಲ್ ಸಸ್ಪೆನ್ಷನ್ ಇರುತ್ತೆ. ಸೊ ಒಳಗಡೆ ನೋಡ್ಬೋದು ನೀವು. ಸೊ ಹಿಂದೆ ಕೂಡ ಮೋನೋ ಸಸ್ಪೆನ್ಷನು, ಸೊ ಹಿಂದ್ಗಡೆ ಕೂಡ ಮೋನೋಕಾಯಿಲ್ ಸಸ್ಪೆನ್ಷನು, ಮತ್ತು ಫ್ರಂಟ್ ಕೂಡ ಮೋನೋಕಾಯಿಲ್ ಸಸ್ಪೆನ್ಷನ್ ಇರುತ್ತೆ. ಮತ್ತು ಆ್ಯಸ್ ಯೂಶುವಲ್ ಚೇತಕಲ್ಲಿ ತುಂಬ ಟ್ರೇಡ್ ಮಾರ್ಕ್ ಏನಂದರೆ ಮೆಟಲಿಕ್ ಬಡಿ. ಸೊ ಕಂಪ್ಲೀಟ್ಲಿ ಮೆಟಲ್ ಬಡಿ. ಸೊ ಇಲ್ಲಿ ಮೆಟಲ್ ಇದೆ, ಇಲ್ಲಿ ಮೆಟಲ್ ಇದೆ, ಇದು ಸ್ವಲ್ಪ ಫೈಬರು, ಇದಕ್ಕೂ ಅಷ್ಟೇ ಸೇಮ್ ಬಿಲ್ಡ್ ಕ್ವಾಲಿಟಿ. ಸೊ ಸೀಟ್ ಬಂದು ಕುಷನಿಂಗ್ ಈ ಥರ ಇರುತ್ತೆ. ಇನ್ನು ಗಾಡಿ ಓಡಿಸೋದಕ್ಕೆ ಯಾವುದೇ ಥರ ನಮಗೆ ಮೇಜರ್ ಡಿಫ್ರೆನ್ಸ್ ಅನ್ಸಲ್ಲ, ಮಸ್ತ್ ಫೀಲ್ ಕೊಡುತ್ತೆ. ಆ್ಯಸ್ ಯೂಶುವಲ್ ಆಗಿ ಚೇತಕ್ ಗಾಡಿಗಳಲ್ಲಿ ತುಂಬ ಜನಕ್ಕೆ ಇಷ್ಟ ಆಗೋದೇನೆಂದರೆ ಈ ಒಂದು ಗಾಡಿಯ ಒಂದು ಬಿಲ್ಡು ಮೆಟಲ್ ಬಡ್ ಆಗಿರೋದ್ರಿಂದ, ಖಡಕ್ ಆಗಿರೋದ್ರಿಂದ ಓಡಿಸೋದಕ್ಕೆ ಕಾನ್ಫಿಡೆನ್ಸ್ ವೈಸು ಮಸ್ತಾಗಿರುತ್ತೆ. ಸ್ವಲ್ಪ ಅರ್ಬನ್ ಮೋಡು ವಿತೌಟ್ ಏನಾರ ನೀವು ಸಬ್ಸ್ಕ್ರಿಪ್ಷನ್ ತಗೋತೀರ ಅಂದರೆ ಅವಾಗ ಸ್ವಲ್ಪ ಬೇಜಾರಾಗ್ಬೋದು, ಯಾಕಂದರೆ ಸ್ಪೀಡ್ ಬಂದು 63ಗೆ ಲಿಮಿಟ್ ಆಗಿರುತ್ತೆ. ಬಟ್ ನಿಮಗೆ ಸ್ಪೀಡ್ ಮ್ಯಾಟ್ರ್ ಆಗಲ್ಲ, ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಏನು ಅವಶ್ಯಕತೆ ಇಲ್ಲ ಅಂತ ಅನ್ನೋರು ಬೇಕಾದ್ರೆ ಆ ಒಂದು ಗಾಡಿಗೆ ಹೋಗ್ಬೋದು. ಇಲ್ಲ ನಿಮಗೆ ಸ್ಮಾರ್ಟ್ ಆಪ್ಷನ್ಸ್ ಬೇಕು ಅಂದರೆ ಈ ಒಂದು ಪ್ರೀಮಿಯಂ ಮಾಡೆಲ್ನ ಟ್ರೈ ಮಾಡ್ಬೋದು. ಸ್ವಲ್ಪ ಈ ಒಂದು ಏನಿದೆ ವೇರಿಯಂಟ್ಗಳು, ಆ ಒಂದು ವೇರಿಯಂಟ್ಗಳು ಸ್ವಲ್ಪ ಹುಳ ಬಿಡುತ್ತೆ. ನೀಟಾಗಿ ಕ್ಲಾರಿಟಿಯಾಗಿ ನೀವು ತಿಳ್ಕೊಂಡು ಆಮೇಲೆ ತಗೊಳ್ಳಿ ಅಂತ ನನ್ನ ಒಂದು ಒಪಿನಿಯನ್. ಇದು ಇವಾಗ ಏನು ಹೊಸದಾಗಿ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಲಾಂಚ್ ಆಗಿದೆ, ಆ ಒಂದು ಗಾಡಿಯ ಒಂದು ಸ್ಪೆಕ್ಸು ಏನು ಅನ್ಸುತ್ತೆ ಈ ಒಂದು ಗಾಡಿ ಬಗ್ಗೆ, ಏನು ಅನ್ಸುತ್ತೆ ಈ ಒಂದು ಪ್ರೈಸ್ ಬಗ್ಗೆ, ಮತ್ತು ಏನು ಅನ್ಸುತ್ತೆ ಈ ಒಂದು ಟೆಕ್ ಪ್ಯಾಕ್ ಬಗ್ಗೆ ಅಂತ ನಿಮ್ಮ ಒಂದು ಒಪಿನಿಯನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟಲ್ಲಿ ಸಿಗೋಣ.